ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಮಳೆಗಾಲದ ಸ್ಪೆಷಲ್ ಅಳಸಂದಿ ಮಸಾಲ ಗೊಜ್ಜನ್ನ ಮಾಡೋಣ ಬನ್ನಿ. ರುಚಿ ಅಂತೂ ಅದ್ಭುತವಾಗಿರುತ್ತೆ. ಮನೆಯಲ್ಲೂ ಅಷ್ಟೇ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಇದು ಚಪಾತಿಗೆ, ಪೂರಿಗೆ, ರೈಸ್ಗೆ, ರೊಟ್ಟಿಗೂ ಸಹ ತುಂಬ ಚೆನ್ನಾಗಿರುತ್ತೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ, ಅರ್ಧ kg ಅಷ್ಟು ಅಳಸಂದಿ ಕಾಳನ್ನ ತೊಗೊಂಡಿದ್ದೀನಿ. ಇದನ್ನು ಬೀಜನ ಬಿಡಿಸ್ಕೊಂಡು ಇದಕ್ಕೆ ಆಲೂಗಡ್ಡೆ ಮತ್ತು ಸ್ವಲ್ಪ ನೀರು, ಉಪ್ಪನ್ನ ಹಾಕ್ಕೊಂಡು ಕುಕ್ಕರ್ಗೆ ಇಕ್ಕೊತಾ ಇದ್ದೀನಿ. 1 ಕಪ್ಪಷ್ಟು ಕಾಯಿ ತುರಿ, 2 ಈರುಳ್ಳಿ, 2 ಟೊಮೊಟೊ, ಹಸಿ ಶುಂಠಿ ಮತ್ತು ಚಕ್ಕೆ ಲವಂಗ ಇಷ್ಟನ್ನು ನಾನು ಫ್ರೈ ಮಾಡ್ಕೊತಿಲ್ಲ, ಹಸಿಯಾಗೆ ರುಬ್ಕೊತಾ ಇದ್ದೀನಿ, ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಒಂದು 4ರಿಂದ 5 ಟೇಬಲ್ ಸ್ಪೂನಷ್ಟು ಒಗ್ಗರಣೆಗೆ ಆಯಿಲ್ ಹಾಕ್ಕೊಂಡು ಸಾಸಿವೆ, ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿ ಮತ್ತು ಕರಿಬೇವು ಸೊಪ್ಪನ್ನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡಿ, ತುಂಬ ಸುಲಭವಾಗಿ ಮಾಡ್ಕೋಬೋದು. ಮತ್ತು ಒಮ್ಮೆ ಈ ಥರ ನೀವು ಮಾಡಿಕೊಂಡ್ರೆ ಮತ್ತೆ ಈ ಥರ ಗೊಜ್ಜನ್ನ ಮಾಡ್ಕೊತೀರ, ಅಷ್ಟು ರುಚಿಯಾಗಿರುತ್ತೆ. ಮತ್ತು ಹಿಂಗುನ ಸೇರಿಸ್ಕೊಳ್ಳಿ ಒಗ್ಗರಣೆಗೆ. ಹಿಂಗು ಬೇಕಂದರೆ ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು. ಹಾಕ್ಕೊಂಡ್ರೆ ಘಮ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಈಗ ಗ್ರೈಂಡ್ ಮಾಡ್ಕೊಂಡಿರೋಂತಹ ಮಸಾಲೆನೂ ಸಹ ಸೇರಿಸ್ಕೊತಾ ಇದ್ದೀನಿ. ನೋಡಿ, ಮಸಾಲೆ ಎಷ್ಟು ಹಸಿ ಹೋಗೋವರೆಗೂ ಫ್ರೈ ಆಗುತ್ತೋ ಗೊಜ್ಜು ಅಷ್ಟು ರುಚಿಯಾಗಿರುತ್ತೆ. ಇಷ್ಟನ್ನು ಮಿಕ್ಸ್ ಮಾಡ್ಕೊಳ್ಳಿ. ನೀರನ್ನು ನೋಡ್ಕೊಂಡು ಹಾಕ್ಕೊಳ್ಳಿ. ಗೊಜ್ಜು ಮಾಡೋದ್ರಿಂದ ತುಂಬ ನೀರು ಹಿಡಿಯೋದಿಲ್ಲ. ಮತ್ತು ಅಳಸಂದಿ ಕಾಳನ್ನ ನಾವು ಒಣಗಿಸ್ಬಿಟ್ಟು ಓವರ್ನೈಟ್ ನೆನೆಸಿಕೊಂಡು ಸಹ ಈ ಥರ ಗೊಜ್ಜು, ಸಾರು ಎಲ್ಲ ಮಾಡ್ತಿರ್ತೀವಿ. ಆದರೆ ಈಗ ಹಸಿಯಾಗೆ ಸಿಗೋದ್ರಿಂದ ಇದು ಟೇಸ್ಟೇ ಚೆನ್ನಾಗಿರುತ್ತೆ, ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಇದಕ್ಕೆ 2 ಟೇಬಲ್ ಸ್ಪೂನಷ್ಟು ಖಾರದ ಪುಡಿನ ಹಾಕ್ಕೊತಾ ಇದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳಿ. ನೋಡಿ, ಈಗ ಆಲ್ಮೋಸ್ಟ್ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಹಸಿ ಹೋಗೋವರೆಗೂ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ನೋಡಿ, ಇದು ಮಿಕ್ಸ್ ಮಾಡಬೇಕಾದ್ರೇ ಗೊತ್ತಾಗುತ್ತೆ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಅಂತ ಹೇಳ್ಬಿಟ್ಟು. ಈಗ ಅಳಸಂದಿ ಕಾಳು ಮತ್ತು ಆಲೂಗಡ್ಡೆ ಎಲ್ಲ ಚೆನ್ನಾಗಿ ಬೆಂದಿದೆ. ಇದನ್ನು ನಾನೀಗ ಒಗ್ಗರಣೆಗೆ ಸೇರಿಸ್ಕೊಂಡು ಸಣ್ಣ ಹುರಿನಲ್ಲಿ ಒಂದು 5 ನಿಮಿಷ ಫ್ರೈ ಮಾಡಿ. ನೋಡಿ, ಗ್ರೇವಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಸೂಪರಾಗಿ ಅಳಸಂದಿ ಕಾಳು ಮಸಾಲೆ ಗೊಜ್ಜು ರೆಡಿ ಆಗುತ್ತೆ. ನೋಡಿ, ಮೊದಲನೇದಾಗಿ ನನ್ನ ಚಾನಲ್ನ ಯಾರ್ಯಾರು ಹೊಸ್ದಾಗಿ ನೋಡ್ತಿದ್ದಾರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನಲ್ನ ಫಾಲೋ ಮಾಡಿ. ಇದುವರೆಗೂ ನನ್ನ ಚಾನಲ್ನ ಯಾರ್ಯಾರು ನೋಡಿ ನನಗೆ ಸಹಕಾರ ಕೊಡ್ತಿದ್ದೀರೋ ಅವ್ರಿಗೆಲ್ಲ ತುಂಬಾ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಸಹಕಾರ ಹೀಗೆ ಇರಬೇಕು. ನಾನು ಹೆಚ್ಚು ಅಡುಗೆ ವಿಡಿಯೋಗಳನ್ನ ಅಪ್ಲೋಡ್ ಮಾಡೋಕ್ಕೆ ಆಗುತ್ತೆ. ಯಾಕಂದರೆ ಒಂದೊಂದು ಫಾಲೋವರು, ಒಂದೊಂದು ವ್ಯೂಸೂ ನಮಗೆ ತುಂಬಾ ಇಂಪಾರ್ಟೆಂಟು ಮತ್ತು ನನಗೆ ತುಂಬ ಎನ್ಕರೇಜ್ ಮಾಡ್ದಂಗೆ ಆಗುತ್ತೆ. ನೋಡಿ, ಈಗ ಗೊಜ್ಜು ರೆಡಿ ಆಯಿತು. ಸರ್ವ್ ಮಾಡ್ಕೊಂಡು ತಿಂತಾಯಿದ್ರೆ ಅಂತೂ ಇನ್ನೂ ತಿನ್ನಬೇಕು ಅನಿಸುತ್ತೆ, ಅಷ್ಟು ರುಚಿಯಾಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ.